ಡೀಸೆಲ್ ಬೆಲೆ ಏರಿಕೆಗೆ ಲಾರಿ ಮಾಲೀಕರ ಆಕ್ರೋಶ. ಏಪ್ರಿಲ್ 14ರಿಂದ ಏನು ಮುಷ್ಕರಕ್ಕೆ ಕರೆಯನ್ನ ಕೊಡಲಾಗಿದೆ. ರಾಜ್ಯದಲ್ಲಿ ಮಧ್ಯರಾತ್ರಿಯಿಂದಲೇ ರಾಜ್ಯದಲ್ಲಿ ಮುಷ್ಕರ ಶುರುವಾಗಲಿದೆ. ಲಾರಿ ಮಾಲೀಕರಿಂದ ಏಪ್ರಿಲ್ 14ರಿಂದ 5 ಲಕ್ಷ ಲಾರಿಗಳ ಸಂಚಾರ ಬಂದ್ ಆಗುತ್ತೆ. ದರ ಇಳಿಕೆಗೆ ಸರ್ಕಾರಕ್ಕೆ ಗಡುವು ನೀಡಿದ್ರು. ಆದರೆ ಆ ಗಡುವು ಅಂತ್ಯವಾದ ಹಿನ್ನೆಲೆಯಲ್ಲಿ ಸರ್ಕಾರದಿಂದ ಯಾವುದೇ ರೀತಿಯ ಸ್ಪಂದನೆ ಬಾರದಿದ್ದಾಗ ಮುಷ್ಕರವನ್ನ ಮಾಡೋದಾಗಿ ಲಾರಿ ಮಾಲೀಕರ ಸಂಘ ನಿರ್ಧಾರವನ್ನ ತೆಗೆದುಕೊಂಡಿದೆ. ಟೋಲ್ ಹೆದ್ದಾರಿಗಳಲ್ಲಿ ಲಾರಿಗಳ ಸಂಚಾರವನ್ನ ನಿಲ್ಲಿಸಿ ಮುಷ್ಕರವನ್ನ ಮಾಡಲಿದ್ದಾರೆ. ಡೀಸೆಲ್ ಬೆಲೆ ಏರಿಕೆಯನ್ನ ಖಂಡಿಸಿ ಸರ್ಕಾರದ ವಿರುದ್ಧ ಆಕ್ರೋಶ ಈ ತರ ವ್ಯಕ್ತವಾಗ್ತಾ ಇದೆ. ಬೆಲೆ ಏರಿಕೆ ನಿರ್ಧಾರವನ್ನ ವಾಪಸ್ ಪಡಿಬೇಕು ಅಂತ ಆಗ್ರಹಪಡಿಸುತ್ತಿದ್ದಾರೆ. ಏಪ್ರಿಲ್ 14ಕ್ಕೆ ಲಾರಿ ಮುಷ್ಕರ. 5 ಲಕ್ಷ ಲಾರಿಗಳ ಸಂಚಾರ ಸಂಪೂರ್ಣವಾಗಿ ಬಂದ್ ಆಗುತ್ತೆ. ಜಲ್ಲಿಕಲ್ಲು, ಮರಳು ಲಾರಿಗಳು ಬಂದಾಗಲಿವೆ. ಗೂಡ್ಸ್ ವಾಹನಗಳು ಬಂದಾಗುತ್ತವೆ. ಅಕ್ಕಿ ಸಾಗಿಸುವ ಲಾರಿಗಳ ಸಂಚಾರ ಕೂಡ ಇರಲ್ಲ. ಪೆಟ್ರೋಲ್, ಡೀಸೆಲ್ ಸಾಗಿಸುವ ಲಾರಿಗಳು ಬಂದಾಗುತ್ತವೆ. ಗೂಡ್ಸ್ ಸಾಗಿಸುವ ವಾಹನಗಳು ಕೂಡ ಸಂಪೂರ್ಣವಾಗಿ ಬಂದಾಗಲಿವೆ. ರಸ್ತೆಗಿಳಿಯುವುದಿಲ್ಲ. ಬೇರೆ ರಾಜ್ಯಗಳ ಲಾರಿಗಳಿಗೂ ಕೂಡ ಪ್ರವೇಶ ಇರುವುದಿಲ್ಲ. ಏರ್ಪೋರ್ಟ್ ಟ್ಯಾಕ್ಸಿಗಳು ಕೂಡ ಬಂದ್ ಆಗಲಿವೆ ಅಂತ ಹೇಳಿ ಈಗಾಗಲೇ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸಂಬಂಧಪಟ್ಟವರು. ಇನ್ನು ಡೀಸೆಲ್ ಬೆಲೆ ಏರಿಕೆಗೆ ಲಾರಿ ಮಾಲೀಕರ ಸಂಘ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಮುಷ್ಕರಕ್ಕೆ ಏರ್ಪೋರ್ಟ್ ಟ್ಯಾಕ್ಸಿ ಸಂಘ ಬೆಂಬಲವನ್ನ ಕೊಟ್ಟಿದೆ. ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರಾಗಿರುವ ಷಣ್ಮುಗಪ್ಪ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಪೆಟ್ರೋಲ್ ಬಂಕ್ಗಳು ಬೆಂಬಲ ಸೂಚಿಸಿವೆ. ಏಪ್ರಿಲ್ 14ರಿಂದ ಅನಿರ್ದಿಷ್ಟಾವಧಿ ಹೋರಾಟವನ್ನ ಮಾಡುತ್ತೀವಿ ಎಂದಿದ್ದಾರೆ. ಹಾಗಿದ್ರೆ ಏನ್ ಹೇಳಿದ್ದಾರೆ? TV9 ಜೊತೆಗೆ ಮಾತನಾಡಿದ್ದಾರೆ ಷಣ್ಮುಗಪ್ಪ ಅವರು. ನೋಡೋಣ. ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಜನಸಾಮಾನ್ಯರು ಹೈರಾಣಾಗಿದ್ದಾರೆ. ಇದರ ಮಧ್ಯೆ ಏನು ಡೀಸೆಲ್ನ ಬೆಲೆಯನ್ನ ಏರಿಕೆ ಮಾಡಿದಂತ ಸರ್ಕಾರದ ನಿರ್ಧಾರವನ್ನ ಖಂಡಿಸಿ ಲಾರಿ ಮುಷ್ಕರು ಈಗ ಲಾರಿ ಮಾಲೀಕರ ಸಂಘ ಮುಷ್ಕರಕ್ಕೆ ಕರೆ ನೀಡಿದೆ. ನನ್ನ ಜೊತೆ ಈಗ ಷಣ್ಮುಗಪ್ಪ ಅವರು ಇದ್ದಾರೆ, ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರು. ಅವರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಈಗಾಗಲೇ ಗಡುವನ್ನು ಕೂಡ ಕೊಟ್ಟಿದ್ರು ಸರ್ಕಾರಕ್ಕೆ, ವಾಪಸ್ ತಗೋಬೇಕು ನಿರ್ಧಾರ. ತೀವ್ರ ಸಂಕಷ್ಟಕ್ಕೆ ನಾವು ಈಡಾಗ್ತೀರಿ ಅಂತ. ಸೊ ಮುಷ್ಕರಕ್ಕೆ ಕೂಡ ಕರೆ ಕೊಟ್ಟಿದ್ದಾರೆ. ಎಂದಿನಿಂದ ಮುಷ್ಕರ ಶುರುವಾಗುತ್ತೆ? ಎಷ್ಟು ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ? ಅನಿರ್ದಿಷ್ಟಾವಧಿನ ಇದು ಅಂತ. ಎಷ್ಟು ಸಂಕಷ್ಟ ಆಗಿದೆ ಅಂದ್ರೆ ಆಶ್ಚರ್ಯ ಆಗುತ್ತೆ. ಯಾವ ಸರ್ಕಾರನೂ 6 ತಿಂಗಳ ಒಳಗಡೆ 5 ರೂಪಾಯಿ ಡೀಸೆಲ್ ಚಾರ್ಜ್ ಮಾಡ್ತಿದ್ದು ಇಂಡಿಯನ್ ಹಿಸ್ಟ್ರಿನಲ್ಲೇ ಇಲ್ಲ. ಜೂನ್ ತಿಂಗಳು 2024 3 ರೂಪಾಯಿ, ಈಗ 2 ರೂಪಾಯಿ. ಮಾನ್ಯ ಸಿದ್ದರಾಮಯ್ಯ ಸರ್ಕಾರದಲ್ಲಿ 5 ರೂಪಾಯಿ ಇನ್ಕ್ರೀಸ್ ಮಾಡಿದ್ರೆ ನಾವು ಸಾಯೋದೋ ಬದುಕೋದೋ, ನಾವು ರೋಡಲ್ಲಿ ಫುಟ್ಪಾತ್ ಅಲ್ಲಿ ಬರೋ ಪರಿಸ್ಥಿತಿ ಆಗೋಗ್ಬಿಟ್ಟಿದೆ. ಬೆಲೆ ಏರಿಕೆ ಬಗ್ಗೆ ಸರ್ಕಾರದ ಬಗ್ಗೆ ಚರ್ಚೆ ಆಯ್ತಾ? ನಿಮ್ಗೇನೋ ಕರೆದಿದ್ರ? ನಿಮ್ಗೇನೋ ಮನವೊಲಿಕೆ ಮಾಡೋಕೆ ಪ್ರಯತ್ನ ಪಟ್ರ ಅಂತ? ನಮ್ಮನ್ನ ಕೇರೇ ಮಾಡಿಲ್ಲ ಅವರು. ಆದ್ರಿಂದ ಈ ಫೈನಲ್ಗೆ ಬಂದಿವಿ. ನಾವು ಪತ್ರ ಬರೆದಿದ್ದೀವಿ. ಅವ್ರಿಗೆ ಗೊತ್ತಿಲ್ವಾ? ಮೊನ್ನೆ ಬಿಫೋರ್ ಬಜೆಟ್ ಮೀಟಿಂಗ್ ಅಲ್ಲಿ ಮಾತಾಡಿದೀವಿ. ಆದ್ರಿಂದ 5 ರೂಪಾಯಿ ಡೀಸೆಲ್ ಬೆಲೆ ಹಿಂದೆ ಪಡೆಯೋ ತನಕ ನಮ್ದು ಮುಷ್ಕರ ಕಡ ಖಂಡಿತ. ಒಂದು. ಎರಡನೇದು, ಈಗ ಇಡೀ ಭಾರತ ದೇಶದಲ್ಲಿ ಎಲ್ಲಿನೂ ಟೋಲ್ ಇಲ್ಲ, ಸ್ಟೇಟ್ ಟೋಲ್ ಇಲ್ಲ, ಸೆಂಟ್ರಲ್ ಟೋಲ್ ಇರುತ್ತೆ. ಕೋಟ್ಯಾಂತರ ಖರ್ಚಾಗ್ತಾರೆ, ಮಾಡ್ತಾರೆ, ಅವ್ರನ್ನು ಬಹಳ ಕಲೆಕ್ಟ್ ಮಾಡ್ತಾ ಇದಾರೆ. ಅದು ಆಮೇಲೆ ಇರಲಿ. ಈಗ ಇದು ಸಬ್ಜೆಕ್ಟ್ ಬನ್ನಿ. ಫಸ್ಟ್ ಸ್ಟೇಟ್ ಗವರ್ಮೆಂಟ್ ಟೋಲು 18 ಜಾಗದಲ್ಲಿ ಬಣ್ಣ ಬಳಿದು ಬಿಟ್ಟು ಅದಕ್ಕೆ ಟೋಲ್ ಹಾಕಿದಾರಲ್ಲ 2 ವರ್ಷದಲ್ಲಿ. ಇದೆಲ್ಲ ಚೆನ್ನಾಗಿರುತ್ತಾ ನಮ್ಮ ಸರ್ಕಾರ? ಎಷ್ಟು ನೋವಾಗುತ್ತೆ. ಯಾವತ್ತಿಂದ ಮುಷ್ಕರ ಶುರುವಾಗುತ್ತೆ? ಎಷ್ಟು ದಿನಗಳ ಕಾಲ ಇರುತ್ತೆ ಅಂತ? ಟೋಲ್ ರದ್ದು ಮಾಡಬೇಕು, ಬಾರ್ಡರ್ ಚೆಕ್ ಪೋಸ್ಟ್ ರದ್ದು ಮಾಡಬೇಕು, ಡೀಸೆಲ್ ಹಿಂದೆ ಪಡಿಬೇಕು, ಮೀಡಿಯಂ ಗೂಡ್ಸ್ ವೆಹಿಕಲ್ ನ ಟೈಮಿಂಗ್ ಅಲ್ಲಿ ಬಿಡಬೇಕು, ಡಬ್ಲ್ಯೂಸ್ ವೆಹಿಕಲ್ಗೆ ತೊಂದರೆ ಬರಬಾರ್ದು, FC 13,000 15,000 ಹಾಕಿರೋದನ್ನ ವಾಪಸ್ ತಗೋಬೇಕು. ಇಲ್ದೋರೆ 14ನೇ ತಾರೀಕು ಡಾಕ್ಟರ್ ಅಂಬೇಡ್ಕರ್ ಜಯಂತಿ ರಾತ್ರಿ, ಮಧ್ಯರಾತ್ರಿಯಿಂದ 15ನೇ ತಾರೀಕು ಬೆಳಗ್ಗಿಂದ ಅನಿರ್ದಿಷ್ಟ ಕಾಲ ಮುಷ್ಕರ. ನಮ್ಮ ಸ್ಟೇಟ್ ಅಲ್ಲಿ 6 ಲಕ್ಷ ಗಾಡಿ ಇದೆ. 6 ಲಕ್ಷ ಗಾಡಿಗಳು ಓಡೋದಿಲ್ಲ. ಅದೇ ತರ ಅವತ್ತು ಪೆಟ್ರೋಲ್ ಬಂಕ್ ಅಸೋಸಿಯೇಷನ್ ಡೀಸೆಲ್ ಪೆಟ್ರೋಲ್ ಬಂಕ್ ಕಂಪ್ಲೀಟ್ ಕ್ಲೋಸ್ ಮಾಡ್ತಾರೆ. ಮೂರನೇದಾಗಿ ಈ ಡಬ್ರಿಸ್ ಗಾಡಿಗಳಾಗಲಿ, ವೆಜಿಟೇಬಲ್ ವೆಹಿಕಲ್ ಆಗಲಿ ಅವರೇ ವಾಲಂಟರಿ ಬರಲ್ಲ ಅಂತ ಹೇಳ್ಬಿಟ್ಟು ಅವರು ಹೇಳ್ಬಿಡ್ತಾರೆ. ಅದೇ ತರ ಈಗ ಏರ್ಪೋರ್ಟ್ ಟ್ಯಾಕ್ಸಿಯವರು ಹೇಳಿದ್ದಾರೆ, ನಾವು ಗಾಡಿ ಓಡಿಸಕ್ ಆಗಲ್ಲ, ಈ ತರ ನಮ್ದು ಹಗಲು ದೂರಡಿ ಆಗ್ತಾ ಇದೆ ಅಂತ ಅವರು ಹೇಳಿ ಹೋಗಿದ್ದಾರೆ. ಅದರಿಂದ ಅನಿರ್ದಿಷ್ಟ ಕಾಲ ಮುಷ್ಕರ ಖಚಿತ. ಒಟ್ಟಾರೆ ಏನು ಡೀಸೆಲ್ ನ ಬೆಲೆ ಏರಿಕೆ ಮಾತ್ರವಲ್ಲ, ಈ ರೀತಿಯ ಹಲವಾರು ಬೇಡಿಕೆಗಳನ್ನ ಇಟ್ಟರೂ ಕೂಡ ಸರ್ಕಾರ ಸ್ಪಂದಿಸುತ್ತಿಲ್ಲ. ಹೀಗಾಗಿ ನಾವು ಏಪ್ರಿಲ್ 14ರ ಮಧ್ಯರಾತ್ರಿಯಿಂದಲೇ ಮುಷ್ಕರವನ್ನ ಮಾಡ್ತೀರಿ. ಇದಕ್ಕೆ ಹಲವಾರು ಸಂಘಟನೆಗಳು ಕೂಡ ನಮಗೆ ಬೆಂಬಲ ಕೊಟ್ಟಿದ್ದೇವೆ. ಸೊ ಹೀಗಾಗಿ ಇದರಿಂದ ಜನಸಾಮಾನ್ಯರು, ಗ್ರಾಹಕರಿಗೆ ಬಿಸಿ ಮುಟ್ಟದಂತೂ ನಿಶ್ಚಿತ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.